ವೆಲ್ಕಮ್ ಟು ದ ಗಣೇಶ್ ಸರ್ಸ್. ವಿಡಿಯೋನ ಲಾಸ್ಟರ್ಕೊಂಡು ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿನ ಪ್ರಿವ್ಯೂ ಮಾಡಿ ಮ್ಯಾಚ್ ಬಂದ್ಬಿಟ್ಟು ಮುಂಬೈ ವರ್ಸಸ್ ಪಂಜಾಬಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಎಷ್ಟಪ್ಪ ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ಐ ಸ್ಕೋರ್ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಬ್ಯಾಟಿಂಗ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಟ್ಟಿನಲ್ಲಿ ಮೇನು ಗುರು ಮುಂಬೈಯಲ್ಲಿ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಡೆಪ್ತ್ ಇದೆ, ಪಂಜಾಬಲ್ಲಿ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಡೆಪ್ತ್ ಇಲ್ಲ. ಒಟ್ಟಿನಲ್ಲಿ ಇಲ್ಲಿ ಬ್ಯಾಟಿಂಗ್ಗೆ ಎಷ್ಟು ಪರ್ಸೆಂಟೇಜ್ ಅಂದರೆ 40%, ಬೌಲಿಂಗ್ಗೆ 60%. ಒಟ್ಟಿನಲ್ಲಿ ಸ್ಪಿನ್ನಿಂಗ್ ಎಷ್ಟಪ್ಪ ಪರ್ಸೆಂಟೇಜ್ ಅಂದರೆ 60, ಬೌಲಿಂಗು 40 ಅನ್ಬೋದು, ಸ್ಪೀಡ್ ಬೌಲಿಂಗ್ಗೆ 40 ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 170 ಇಲ್ಲ 200 ಹೊಡೆಯೋ ಚಾನ್ಸಸ್ ಇದೆ. ಸಿಕ್ಕಾಪಟ್ಟೆ ಬ್ಯಾಟಿಂಗ್ ತೆಗೆದಿದೆ. ಇಲ್ಲಿ ಟಾಸ್ ಗೆದ್ದರೆ ಆಲ್ಮೋಸ್ಟ್ ಬೌಲಿಂಗ್ ಚೂಸ್ ಮಾಡ್ಕೊಳ್ಳೋ ಚಾನ್ಸ್ ಇದೆ. ಒಟ್ಟಿನಲ್ಲಿ ಮುಂಬೈಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತವ್ರೆ. ಒಟ್ಟಿನಲ್ಲಿ ಮುಂಬೈ ಒಂದು ಒಳ್ಳೆ ರ್ಯಾಪ್ ಹೋದ ಮ್ಯಾಚ್ನ ಸೋತ್ಕೊಂಡು ಬರ್ತಿದ್ದಾರೆ CSK ಅವರು. ಇವರು ಪಂಜಾಬ್ ಅವರು ಸೋತ್ಬಿಟ್ಟು ಬರ್ತಿದ್ದಾರೆ. ಒಟ್ಟಿನಲ್ಲಿ ಪಂಜಾಬಲ್ಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಇದೆ, ಒಂಚೂರು ಬ್ಯಾಟಿಂಗ್ ಡೆಪ್ತ್ ಇಲ್ಲ. ಒಟ್ಟಿನಲ್ಲಿ ಶಿಖರ್ ಧವನ್ ಈ ಮ್ಯಾಚು ಆಡೋ ಡೌಟು. ಒಟ್ಟಿನಲ್ಲಿ 99% ಆಡೋದಿಲ್ಲ ಅನ್ಕೋಬೋದು. ಒಟ್ಟಿನಲ್ಲಿ ಶಿಖರ್ ಧವನ್ ಆಡೋದ. ಒಟ್ಟಿನಲ್ಲಿ ಇವರು ಬೇರೆಯವ್ರನ್ನ ತರ್ಬೋದು. ಒಟ್ಟಿನಲ್ಲಿ ಶಶಾಂಕು ಪಂಜಾಬ್ ಟೀಮಲ್ಲಿ ಶಶಾಂಕ್ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಒಟ್ಟಿನಲ್ಲಿ ಜಾನಿ ಬೆಸ್ಟು ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡ್ತಿಲ್ಲ, ಅವ್ರನ್ನೂ ಕುಣಿಸ್ಬೋದು. ಒಟ್ಟಿನಲ್ಲಿ ಬೌಲಿಂಗ್ ಡೆಪ್ತ್ ಇವ್ರ ಕಡೆ ಚೆನ್ನಾಗಿದೆ. ಅಕ್ಷಯ್ ಪಟೇಲ್ ಸಿಕ್ಕಾಪಟ್ಟೆ ರನ್ನ ಓಡಿಸ್ಕೊಂಡ್ರೆ ವಿಕೆಟ್ ತೆಗಿತಿದ್ದಾರೆ. ಒಟ್ಟಿನಲ್ಲಿ ಮುಂಬೈಯಲ್ಲಿ ಏನಾದರೆ ಬ್ಯಾಟಿಂಗ್ ಡೆಪ್ತ್ ಚೆನ್ನಾಗಿದೆ. ಒಟ್ಟಿನಲ್ಲಿ ಬೌಲಿಂಗ್ ಒಂಚೂರು ಬೂಮ್ರಾ ಒಬ್ಬರು ಬಿಟ್ಟರೆ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡ್ತಿಲ್ಲ. ಒಟ್ಟಲ್ಲಿ ಈಗ ಮುಂಬೈ ಟೀಮಲ್ಲಿ ಪಂಜಾಬ್ ಟೀಮಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಶಿಖರ್ ಧವನ್ ಕ್ಯಾಪ್ಟನ್ ಆಗಿ ಇರ್ಬೋದು, ಇಲ್ಲ ಚೇಂಜ್ ಮಾಡ್ಬೋದು. ಒಟ್ಟಿನಲ್ಲಿ ಸ್ಯಾಮ್ ಕರನ್ ಕ್ಯಾಪ್ಟನ್ ಆಗಿ ಇರ್ಬೋದು. ಒಟ್ಟಿನಲ್ಲಿ ಅಕ್ಷಯ್ ಪಟೇಲ್ ಬೌಲಿಂಗ್ ಮಾಡ್ತಾರೆ. ಮೇನ್ ಇಲ್ಲಿ ರಬಾಡ ಅವರು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಒಟ್ಟಿನಲ್ಲಿ ಶಶಾಂಕ್ ಸಿಂಗು, ಒಟ್ಟಿನಲ್ಲಿ ಜಾನಿ ಬೆನ್ಸ್ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಡೆಪ್ತ್ ಇವ್ರ ಕಡೆ ಕಡಿಮೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಅದಕ್ಕೆ ಹೇಳ್ತೀನಿ ಪಂಜಾಬ್ ವರ್ಸಸ್ ಮುಂಬೈಲಿ ಮುಂಬೈ ಗೆಲ್ಲೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ. ಅದಕ್ಕೆ ಇವ್ರ ಕಡೆ ಬ್ಯಾಟಿಂಗ್ ಡೆಪ್ತ್ ಇಲ್ಲ, ಬೌಲಿಂಗ್ ಡೆಪ್ತ್ ಒಂದು ಕಡೆ ಚೆನ್ನಾಗಿದೆ. ಒಟ್ಟಿನಲ್ಲಿ ಒಂಚೂರು ಬ್ಯಾಟಿಂಗ್ ಡೆಪ್ತ್ ಇವ್ರು ಟೈಟ್ ಮಾಡಿದ್ರೆ ಒಟ್ಟಿನಲ್ಲಿ ಮುಂಬೈ ಈ ಪಂಜಾಬ್ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ಮುಂಬೈ ವಿರುದ್ಧ. ಒಟ್ಟಿನಲ್ಲಿ ಒಂದು ಸೈಡ್ ಮ್ಯಾಚ್ ಮಾಡೋದು ಇಲ್ಲಿ ಕಷ್ಟ. ಒಟ್ಟಿನಲ್ಲಿ ಶಿಖರ್ ಧವನ್ ಈ ಮ್ಯಾಚಲ್ಲಿ ಇರೋದಿಲ್ಲ, ಅದೇ ಮೇನ್ ಸ್ಟ್ರೆಂತ್ನ ಇವರು ಬಿಟ್ಬಿಟ್ಟು ಬೇರೆ ಹಾಕೋ ಆ ಚಾನ್ಸಸ್ ಇದೆ. ಒಟ್ಟಿನಲ್ಲಿ ಮೇನುಗೋರು ಇಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಮಾಡ್ಬೋದು. ಒಟ್ಟಿನಲ್ಲಿ ಪಂಜಾಬ್ ಅವರು ಈಗ ಮುಂಬೈ ಟೀಮು ಹಿಂಗಿರುತ್ತೆ ಅಂದರೆ ರೋಹಿತ್ ಶರ್ಮಾ, ಇಶಾನ್ ಕಿಶನ್ನು, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಶಿಪ್ನ ನಿವಸ್ಕೊ ಹೋಗ್ತಿದ್ದಾರೆ. ಒಟ್ಟಿನಲ್ಲಿ ಅವ್ರ ಬಗ್ಗೆ ಏನಾದ್ರು ಅಂತಿದ್ದಾರೆ. ಒಟ್ಟಿನಲ್ಲಿ ಸುಮಾರು ಜನ ಹಿಂಗೆ ಅಂತ ಏನೇ ಆಗಲಿ ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಮ್ಯಾಚ್ಗಳನ್ನ ಗೆದ್ಕೋದ್ರೆ ಏನು ಮ್ಯಾಟ್ರ್ ಆಗೋದಿಲ್ಲ. ಒಟ್ಟಿನಲ್ಲಿ ಮೇನ್ ಗೋರು ಇವ್ರ ಕಡೆ ಜಸ್ಟಿನ್ ಬೂಮ್ರಾ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಇಲ್ಲ. ಒಟ್ಟಿನಲ್ಲಿ ಇವ್ರ ಕಡೆ ಸಿಕ್ಕಾಪಟ್ಟೆ ಬೌಲಿಂಗು ನಬೀಬ್ ಅವರು ಒಂಚೂರು ಬೌಲಿಂಗ್ ಚೆನ್ನಾಗಿ ಮಾಡಬೇಕು. ಅವರು ಒಂದು ಮ್ಯಾಚಿಗೆ ಚೆನ್ನಾಗಿ ಮಾಡಿದ್ರು, ಈ ಮ್ಯಾಚ್ ಚೆನ್ನಾಗಿ ಮಾಡ್ಕೋತೀನಿ ಅಂತಾರೆ. ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾವುದೋ ಬೇರೆ ಔಟ್ ಆದರೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಕಷ್ಟ ಆಗುತ್ತೆ. ರೋಹಿತ್ ಶರ್ಮಾ ಅವರು ಲಾಸ್ಟವ್ರು ಹೋದ ಮ್ಯಾಚಲ್ಲಿ ನಿಂತ್ಕೊಂಡು ಗೆಲ್ಸೋ ಮೂಮೆಂಟ್ ತೊಗೊಬಂದಿದ್ರು, ಆದರೂ ಗೆಲ್ಸೋಕ್ಕಾಗಲಿಲ್ಲ. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಬೇಗ ಬರಬೇಕು ಗುರು. ಒಟ್ಟಿನಲ್ಲಿ ಲೇಟಾಗಿ ಬಂದು ಇವರು ಮ್ಯಾಚ್ನ ಸೋಲ್ಸ್ಕೊಳ್ಳೋಕೆ ಇವರೇ ಕಾರಣ. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಗುಡ್ ಕ್ಯಾಪ್ಟನ್ಶಿಪ್ ಮಾಡ್ತಾರೆ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಬೌಲಿಂಗ್ ಡೆಪ್ತ್ ಇನ್ ಕಡೆ. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಸಿಕ್ಕಾಪಟ್ಟೆ ಬೌಲಿಂಗಲ್ಲಿ ರನ್ನ ಓಡಿಸ್ಕೋತೀನಿ, ಬ್ಯಾಟಿಂಗಲ್ಲಿ ಅಂತ ಹೇಳ್ಕೊಳ್ಳೋ ಪ್ರದರ್ಶನ ಮಾಡ್ಕೋತಿಲ್ಲ. ಒಟ್ಟಿನಲ್ಲಿ ಇವರು ಟೋಟಲಾಗಿ ಆಡಿರೋ ಮ್ಯಾಚ್ ಬಂದರೆ ಈ 31 ಮ್ಯಾಚಲ್ಲಿ 15 ಮ್ಯಾಚ್ನ RR ಗೆದ್ದರೆ ಮುಂಬೈ 16 ಮ್ಯಾಚ್ನ ಗೆಲ್ತಿದ್ದಾರೆ. ಒಟ್ಟಿನಲ್ಲಿ ಟೋಟಲಾಗಿ 31 ಮ್ಯಾಚಲ್ಲಿ 15 ಮ್ಯಾಚ್ನ ಪಂಜಾಬ್ ಗೆದ್ದರೆ ಮುಂಬೈ ಅವರು 16 ಮ್ಯಾಚ್ನ ಗೆಲ್ತಿದ್ದಾರೆ. ಅದಕ್ಕೆ ನಾನು ಹೇಳ್ತೀನಿ ಈ ಮ್ಯಾಚ್ ಪಂಜಾಬ್ ಗೆಲ್ಲೋ ಚಾನ್ಸಸ್ ಇಲ್ಲ, ಮುಂಬೈ ಗೆಲ್ತಾರೆ. ಒಟ್ಟಿನಲ್ಲಿ ಮೇನ್ ಗೋರು ಇಲ್ಲಿ ಹೈ ಸ್ಕೋರ್ ಗೇಮ್ನ ಆಗಬೇಕು. ಒಟ್ಟಿನಲ್ಲಿ ಇಲ್ಲಾಂದರೆ ಕಡಿಮೆ ಸ್ಕೋರ್ ಆದರೆ ಮುಂಬೈ ಕಷ್ಟ ಆಗುತ್ತೆ. ಒಟ್ಟಿನಲ್ಲಿ ಟಾಸ್ ಗೆದ್ದವರು ಬೌಲಿಂಗ್ನ ಆಯ್ಕೆ ಮಾಡ್ಕೋತಾರೆ. ಈ ಪ್ರಿವ್ಯೂ ನಿಮಗೇನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀವಿ. ಒಂದೊಂದು ಸಬ್ಸ್ಕ್ರೈಬ್ ಮಾಡೋಕ್ಕೂ ನಮ್ಗೆ ಒಂದೊಂದು ವೀಡಿಯೋ ಮಾಡೋಕ್ಕೂ ಯೂಸ್ಫುಲ್ ಆಗುತ್ತೆ.